ಏನ್ ಸಾಯಿಬ್ರು ಫುಲ್ ಖುಷಿಯಲ್ಲಿದ್ದೀರಾ? ಏನ್ ವಿಷಯ? ವಿಷಯ ಇದೆ. ಆ ಗುಡ್ ನ್ಯೂಸ್ ಹೇಳೋಣ ಅಂತಾನೆ ನಾನ್ ಫೋನ್ ಮಾಡಿದ್ದು. ಗುಡ್ ನ್ಯೂಸ್? ಏನು ಅದು? ನೀನು ನನ್ನನ್ ಬಿಟ್ಟು ನೀವಿಬ್ರೇ ಟ್ರಿಪ್ ಹೋಗಕ್ ಪ್ಲಾನ್ ಮಾಡ್ದೆ ಅಲ್ವಾ? ಅದಕ್ಕೆ ಇವಾಗ ನಾವೆಲ್ಲರೂ ಟ್ರಿಪ್ ಹೋಗ್ತಿದೀವಿ ಗೊತ್ತಾ? ಏನು ಹೇಳ್ತಿದ್ಯಾ? ಹೌದು, ನಾವೆಲ್ಲರೂ ಟ್ರಿಪ್ ಹೋಗ್ತಾ ಇದೀವಿ. 3 ದಿನ ಫುಲ್ ಮಜಾ ಮಾಡ್ಕೊಂಡ್ ಬರ್ತೀವಿ. ಹೌದಾ? ಅಕ್ಕನಿಗೆ ಫೋನ್ ಕೊಡುವ ನಿಮಿಷ. ಹಲೋ ಹಲೋ ಅಕ್ಕ, ಏನಕ್ಕ ಅವ್ನು ಇದ್ದಾನ? ಅಯ್ಯೋ ಅದೊಂದ್ ದೊಡ್ಡ ಕಥೆ ಕಣೆ. ಅದೇನಂತ ಹೇಳ ಬೇಗ ಬೇಗ. ಅದು ಅದು ಪೂಜಾ ಮತ್ತೆ ಕಿಶನ್ ಇಬ್ರು ಟ್ರಿಪ್ ಹೋಗ್ತಿದಾರಂತೆ. ಟ್ರಿಪ್ಪಾ? ಹಾ ಹಾ ಟ್ರಿಪ್ಪೇ. ಅಮ್ಮ, ನಾವು ಆ ಟ್ರಿಪ್ ಹೋಗೋಣ. ಏಯ್ ನಗ್ಬೇಡ್ವೆ ನೀನು. ನನ್ಗಂತೂ ಇವ್ರಗಳ ಜೊತೆ ಎಲ್ಲ ಹೇಗಿ ಸಾಕಾಗ್ ಹೋಗಿದೆ. ಇದ್ರಲ್ಲಿ ಟೆನ್ಷನ್ ಆಗುವಂತದ್ ಏನಕ್ಕ ಇದೆ? ಯಾವಾಗ್ಲೂ ಮನೆ ಕೆಲ್ಸ ಅಂತ ಇದ್ರೆ ಆಗತ್ತಾ? ಏನೋ ಅಪರೂಪಕ್ಕೆ ಟ್ರಿಪ್ ಅಂತ ಹೋಗ್ತಿದ್ಯಾ, ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಬಾ. ಅಟ್ಲೀಸ್ಟ್ ನಿಂಗೊಂದ್ ಬ್ರೇಕ್ ಸಿಕ್ಕಂಗಾಗತ್ತೆ. ಅಯ್ಯೋ ಆದ್ರೂ ಕಣೆ ಪೂಜಾ, ಇವಾಗಿರೋ ತಲೆ ಬಿಸಿ ಮಧ್ಯೆ ಇದೆಲ್ಲ ಯಾಕೆ ಅಂತ ನಾನು. ಅಕ್ಕ ಸುಮ್ನೆ ಹಠ ಮಾಡ್ಬೇಡ ಎಲ್ಲದಕ್ಕೂನು. ಎಲ್ರು ತಲೆ ಬಿಸಿ ಕಮ್ಮಿ ಆಗ್ಲಿ ಅಂತಾನೆ ಆಚೆ ಹೋಗೋದು. ಪಾಪ ತನ್ಮ ಎಷ್ಟು ಆಸೆ ಪಡ್ತಿದ್ದಾನೆ, ಕರ್ಕೊಂಡೋಗ್ ಮಜಾ ಮಾಡಕ್ಕ. ಆಹಾ, ನೀನು ಇವ್ರಗಳಿಗೆ ವೋಟ್ ಹಾಕ್ಬಿಟ್ಯಾ? ಎಂಜಾಯ್ ಮಾಡು ಅಕ್ಕ, ಒಳ್ಳೊಳ್ಳೆ ಫೋಟೋಸ್ ತಗೊಂಡು ನನಗೆ ಆಯ್ತಾ? ಏನು ನಿಂದು? ಚಿಕ್ಕೆ, ನಾನು ಪ್ಯಾಕಿಂಗ್ ಮಾಡ್ಕೋಬೇಕು. ಬೈ ಬೈ ಬೈ. ಸದ್ಯ ನಮ್ ಭಾಗ್ಯಕ್ಕ ಈಗಾದ್ರೂ ಒಂದ್ 4 ಜಾಗಗಳು ನೋಡೋ ಹಾಗಾಯ್ತು. ಏನ್ ಮೇಡಮ್ ಫುಲ್ ಖುಷಿಯಾಗಿದ್ದೀರಾ? ಇಲ್ಲ, ನಮ್ ಭಾಗ್ಯಕ್ಕ ಮತ್ತೆ ಫ್ಯಾಮಿಲಿ ಟ್ರಿಪ್ ಹೋಗ್ತಿದಾರಂತೆ. ಓ ಸೂಪರ್. ಎಲ್ಲಿಗಂತೆ? ಎಲ್ಲಿಗೆ ಅಂತ ಗೊತ್ತಿಲ್ಲ, ಟ್ರಿಪ್ ಹೋಗ್ತಿದೀವಿ ಅಂತ ಹೇಳಿದ್ರಷ್ಟೇ. ಅಲ್ಲ ಅದೇ ಹೇಗೆ ಇದ್ದಕ್ಕಿದ್ದಂಗೆ ಭಾಗ್ಯ ಅವ್ರು ಒಪ್ಕೊಂಡ್ಬಿಟ್ರ? ಅವ್ನ್ ಇದನ್ನಲ್ಲ ದೊಡ್ಡ ತರ್ಲೆ ನಮ್ ತನ್ಮಯ್, ಅವನಿಂದಾನೇ ಇದೆಲ್ಲ ಆಗಿರೋದು. ಅವನೇನ್ ಮಾಡ್ದ? ಅದು ನಾವ್ ಹನಿಮೂನ್ಗೆ ಹೋಗ್ತಾ ಇದೀವಲ್ವಾ, ಆ ವಿಷಯ ಹೇಳೋಣ ಅಂತ ಅಕ್ಕಂಗ್ ಕಾಲ್ ಮಾಡಿದ್ದೆ. ಅಲ್ಲೇ ತನ್ಮಯ್ ಇದ್ದ ಅನ್ಸುತ್ತೆ, ಅವನ ಹತ್ರ ಇದನ್ನ ಹೇಳಕ್ ಆಗಲ್ವಲ್ಲ, ಸೊ ಟ್ರಿಪ್ ಹೋಗ್ತಿದಾರೆ ಅಂತ ಹೇಳಿದಾಳೆ. ಅದಕ್ಕೆ ಅವನು ಅವ್ರ ಮಾತ್ರ ಟ್ರಿಪ್ ಹೋಗ್ಬೇಕಾ, ನಾವು ಹೋಗೋಣ ಅಂತ ಹಠ ಹಿಡ್ದಿದ್ದಾನೆ. ಆದ್ರೆ ಅಕ್ಕ ಆಫೀಸಲ್ಲಿ ರಜಾ ಸಿಗಲ್ಲ ಅಂತ ಏನೋ ನೆಪ ಹೇಳಿದಾಳೆ. ಆದ್ರೆ ಇವ್ನು ಹೇಳಿದನ್ ಗೊತ್ತಾ, ಆದಿಭಾವಂಗ್ ಕಾಲ್ ಮಾಡಿ ಅಕ್ಕನ್ ಲೀವ್ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾನೆ. ನಾನೇನೋ ಅನ್ಕೊಂಡಿದ್ದೆ ಕಣ, ಅವನ್ನ ಭಾರಿ ಇದಾನೆ. ನಾವೆಲ್ಲ ಎಷ್ಟು ಚೆನ್ನಾಗಿದ್ವಿ ಗೊತ್ತಾ, ಎಲ್ರು ಒಟ್ಟೊಟ್ಟಿಗೆ ಟ್ರಿಪ್ ಹೋಗ್ತಾ ಇದ್ವಿ. ಆ ಹಳೇದೆಲ್ಲ ನೆನ್ಪಾಯ್ತು. ಕಿಶನ್, ನಂಗೆ ಒಂದ್ ಐಡಿಯಾ ಬಂತು, ಹೇಳ. ಏನಾಯ್ತು? ನೀನ್ ಏನ್ ಹೇಳ್ತೀಯ ಅಂತ ನಂಗೆ ತುಂಬಾ ಚೆನ್ನಾಗಿತ್ತು. ಏನು? ಕಿಶನ್, ನಾವ್ ಹೇಗೋ ಹನಿಮೂನಿಗೆ ಹೋಗ್ತಿದೀವಲ್ವಾ, ನಾವ್ ಯಾಕೆ ಬೇರೆ ಕಡೆ ಹೋಗೋದು? ಹೇಗೋ ಅವ್ರು ಹೋಗೋ ಲೊಕೇಶನ್ಗೆ ನಾವು ಹೋಗ್ಬಿಟ್ರೆ ಒಟ್ಟಿಗೆ ಎಲ್ರು ಎಂಜಾಯ್ ಮಾಡ್ಬೋದಲ್ವಾ? ಇದೇ ತಾನೇ ಹೇಳಕ್ ಬಂದಿರೋದು. ನಿಮ್ಗೆ ಗೊತ್ತಾಯ್ತು ನಾನು ಇದನ್ನೇ ಹೇಳಕ್ ಹೋಗ್ತಿದ್ದೀನಿ ಅಂತ? ಪೂಜಾ, ನಾನ್ ನಿನ್ನ ಲವ್ ಮಾಡಿ ಮದುವೆ ಆಗಿರೋದು. ನಿನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನಾನು. ಅಂಡ್ ಒನ್ ಮೋರ್ ಥಿಂಗ್, ನಿನ್ ಖುಷಿಗೆ ನಾನು ಯಾವತ್ತೂ ಅಡ್ಡ ಬರಲ್ಲ. ನಿಜವಾಗ್ಲು? ನಾನ್ ಎಷ್ಟು ಲಕ್ಕಿ ಗೊತ್ತಾ, ನೀನಂತ ಅರ್ಥ ಮಾಡ್ಕೊಳ್ಳೋ ಗಂಡನ್ ಪಡಿಯೋದಕ್ಕೆ. ನೀನ್ ಖುಷಿಯಾದಾಗ ಮಾತ್ರ ಮುದ್ದು ಮಾಡೋದಲ್ಲ ಪೂಜಾ, ಮತ್ತೆ ಲೈಫ್ ಲಾಂಗ್ ಹೀಗೆ ಮುದ್ದು ಮಾಡ್ತಿರ್ಬೇಕು. ಆಯ್ತು ಮೈ ಡಿಯರ್ ಹಸ್ಬೆಂಡ್. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ನನ್ನ ನೀವು ಸಪೋರ್ಟ್ ಮಾಡಿದ್ದಕ್ಕೆ, ಎಲ್ಲರೂ ಕನ್ವಿನ್ಸ್ ಮಾಡಿದ್ರಲ್ಲ, ಥ್ಯಾಂಕ್ ಯು. ಅಯ್ಯೋ ವೆಲ್ಕಮ್. ಅದ್ರಲ್ಲಿ ಏನಿದೆ ತನ್ಮಯ್, ಇಷ್ಟಕ್ಕೂ ನೀನ್ ನನಗ್ ಥ್ಯಾಂಕ್ಸ್ ಹೇಳ್ಬಾರ್ದು. ಯಾರ್ಯಾರು ಒಪ್ಕೊಂಡಿದಾರೋ ಅವ್ರೆಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ನಿಮ್ಮ ಅಮ್ಮಂಗೆ, ಅಜ್ಜಿಗೆ, ಎಲ್ಲರ್ಕಿಂತ ಮೊದ್ಲು ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇವ್ರನ್ನೆಲ್ಲ ಕನ್ವಿನ್ಸ್ ಮಾಡಿದ್ರಲ್ಲ, ಅದಕ್ಕೆ. ಎಲ್ರು ಬೈತಿದ್ರು ಬೇಡ ಬೇಡ ಅಂತ, ನೀವ್ ಬಂದು ನನ್ ಸಪೋರ್ಟ್ ಮಾಡಿದ್ರಲ್ಲ, ಅದಕ್ಕೆ ಎಲ್ರು ಒಪ್ಕೊಂಡ್ರು.
ನೀವ್ ಯಾವಾಗ ನನಗ್ ಸಪೋರ್ಟ್ ಮಾಡ್ತಾನೆ ಇದ್ದೀರಾ. ಇವ್ರೆಲ್ಲ ಜಿಮ್ ಬೇಡ ಅಂದಾಗ ನೀವ್ ನನಗ್ ಸಪೋರ್ಟ್ ಮಾಡಿದ್ರಿ. ನೀವು ಎಲ್ರನ್ನು ಕನ್ವಿನ್ಸ್ ಮಾಡಿ ಬಾಕ್ಸಿಂಗ್ ಸರೋ ತರ ಮಾಡಿದ್ರಿ. ನೀವ್ ಈ ಐಡಿಯಾ ಕೊಟ್ಟಿರ್ಲಿಲ್ಲ ಅಂದ್ರೆ ಯಾರು ಒಪ್ಕೋತಾನೆ ಇರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಫ್ರೆಂಡು ಅದೇ ನಿಂದು ಭಾಗ್ಯ ಅದು ಅದೇನೋ ಈವ್ಲೆಂಟು ಅಂದಿಯಲ್ಲ, ಅದು ಯಾವಾಗ? ಗೆಳತಿ ಡೇಟ್ ನೆನಪಿಲ್ಲ, ಮರ್ತು ಹೋಗಿದೆ. ಒಂದ್ಸಲ ಅವ್ರ ಹತ್ರ ಮಾತಾಡ್ಬಿಟ್ಟು ನಾನು ಹೇಳ್ತೀನಿ. ಸರಿ ಫ್ರೆಂಡ್. ಪೂಜಾ, ಅಣ್ಣಂಗ್ ಒಂದು ಫೋನ್ ಮಾಡಿ ವಿಷಯ ತಿಳಿಸ್ಬಿಡ್ತೀನಿ. ಓ, ಕಿಶನ್ ಕಾಲ್ ಮಾಡ್ತಿದ್ದಾನೆ. ಹಾ ಕಿಶನ್, ಹೇಳು. ಅಣ್ಣ, ಹೌದಾ? ಯಾಕೆ? ಸರಿ ಸರಿ, ಓಕೆ ಓಕೆ, ಆಗ್ಬೋದು. ಯಾ, ಏನಾಯ್ತು ದೇವ್ರೆ? ಏನಾದ್ರೂ ಸಮಸ್ಯೆನಾ? ಅದೇನೂ ಇಲ್ಲ ಭಾಗ್ಯ. ಪೂಜಾ ಹನಿ ಪೂಜಾ ಟ್ರಿಪ್ಗೆ ಹೋಗೋದು ಬೇಡ, ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ಲು. ಬೇಡ ಅಂದ್ಲಂತ ಪೂಜಾನ? ಯಾಕೆ? ನಾವಿಬ್ರೇ ಹೋಗೋದು ಬೇಡ, ಎಲ್ರ ಜೊತೆ ಹೋಗೋಣ ಅಂತ ಪೂಜಾ ಹೇಳಿದ್ಲು ಅಂತ ಕಿಶನ್ ಹೇಳ್ದ. ಏನು ನಮ್ ಜೊತೆಗ? ಯಾಕೆ? ಗೊತ್ತಿಲ್ಲ ಭಾಗ್ಯ. ಕಿಶನ್ ಹೇಳ್ದ ನಾವು ನಿಮ್ ಜೊತೆಲಿ ಜಾಯಿನ್ ಆಗ್ತೀವಿ ಅಂತ. ನಾನು ಹೂ ಅಂದೆ. ಕಿರ್ಚಬೇಡ. ಹಲೋ, ಹಾಯ್ ಅಕ್ಕ, ಏನ್ ಮಾಡ್ತಿದ್ಯಾ? ಊಟ ಆಯ್ತಾ? ಊಟಕ್ಕೇನು? ಅನ್ನ ಸಾಂಬಾರ್. ಏನಿವತ್ತು ಮೇಡಮ್ ಅವರು ಎಲ್ಲಾ ಕ್ವೆಶ್ಚನಿಗೂ ಒಂದೇ ವಾಕ್ಯದಲ್ಲಿ ಉತ್ತರ ಕೊಡ್ತಾ ಇದ್ದೀರಾ? ಪ್ರತಿ ಸಲ ಏನು ಕೇಳ್ದೆ ಇದ್ರು ಸಂದರ್ಭ ಸಮೇತ ಎಲ್ಲ ವಿವರಣೆ ಬರ್ತಾ ಇತ್ತು. ಊಟಕ್ಕೇನು ಅಂತ ಕೇಳಿದ್ರೆ ಸಾಂಬಾರ್ ರೆಸಿಪಿ ಸಮೇತ ಎಲ್ಲ ಹೇಳ್ತಾ ಇದ್ದೆ. ಇವಾಗ ಯಾಕೆ ಅಂತ ಇದೆಯಾ? ನೀನೇ ಕಾರಣ. ನಾನ್ ಕಾರಣನಾ? ನಾನೇನಕ್ಕ ಮಾಡ್ದೆ? ಇನ್ನೇನ್ ಮತ್ತೆ? ನಿನ್ಗೆ ಹನಿಮೂನ್ ಕ್ಯಾನ್ಸಲ್ ಮಾಡು ಅಂತ ಯಾರು ಹೇಳಿದ್ದು? ಅಲ್ವೇ, ಎಲ್ಲ ಕರೆಕ್ಟ್ ಆಗಿ ಪ್ಲಾನ್ ಆಗಿತ್ತು ತಾನೆ. ಈಗ ಯಾಕೆ ಎಲ್ಲ ಹೊಸ್ದಾಗ್ ಮಾಡಕ್ ಹೋದೆ? ಯಾಕೆ ಅಂದ್ರೆ ಏನ್ ಹೇಳಿ, ನೀವೆಲ್ಲ ಒಟ್ಟಿಗೆ ತರ್ಬೇಕಾದ್ರೆ ನಾನು ಕಿಶನ್ ಏನ್ ಸಪ್ರೇಟ್ ಆಗಿ ಹೋಗ್ಬೇಕಾ? ಯಾಕೆ ಹೋಗಕ್ಕಾಗಲ್ಲ? ಯಾಕೆ ಹೋಗಕ್ಕಾಗಲ್ಲ ಅಂದ್ರೆ, ಅಲ್ಲ ನೀನು ಗುಂಡಣ್ಣ ಎಲ್ಲ ಹೋಗ್ತಾ ಇರ್ಬೇಕಾದ್ರೆ ನಾವಿಬ್ರು ಹೆಂಗ್ ಹೋಗಕ್ಕಾಗತ್ತೆ? ನನಗೂ ಫ್ಯಾಮಿಲಿ ಜೊತೆ ಬರ್ಬೇಕು ಅಂತ ಅನ್ಸ್ತಪ್ಪ, ಅದಕ್ಕೆ ಹೇಳ್ದೆ. ನೀನೇ ಮಾತಾಡ್ತಿದ್ಯಾ ನೀನು? ಫ್ಯಾಮಿಲಿ ಜೊತೆ ಹನಿಮೂನ್ಗೆ ಹೋಗಕ್ಕಾಗತ್ತೇನೆ? ಅಷ್ಟಕ್ಕೂ ಇದು ಹನಿಮೂನ್ ಅಂತ ಯಾರು ನಿನಗೆ ಹೇಳಿದ್ದು? ಇದು ಫ್ಯಾಮಿಲಿ ಟ್ರಿಪ್. ನನ್ ಹೀರೋ ಹನಿಮೂನ್ಗೆ ಬೇರೆ ಏನೋ ಪ್ಲಾನ್ ಮಾಡ್ತಾನೆ ಗೊತ್ತಾ? ಅಲ್ಲ ಕಣೆ ಪೂಜಾ, ಅಕ್ಕ ಇವಾಗ ನೀನ್ ಏನ್ ಹೇಳಕ್ ಹೊಟ್ಟಿದ್ಯಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ನೀವ್ ಹೋಗ್ತಿರೋ ಟ್ರಿಪ್ಗೆ ನಾನು ಕಿಶನ್ ಬರೋದ್ ಬೇಡ ಅಂತ ತಾನೆ? ಸರಿ ಬಿಡಕ್ಕ, ನಾನು ಕಿಶನ್ಗೆ ಹೇಳ್ತೀನಿ ಹೋಗೋದ್ ಬೇಡ ಅಂತ. ನೀವ್ ಅಷ್ಟೇ ಹೋಗ್ಬನ್ನಿ. ಏ ಪೂಜಾ, ನಾನ್ ಹಾಗಲ್ಲ ಹೇಳ್ತಿರೋದು. ನಾ ಹೇಳ್ತಿರೋದೇ ಬೇರೆ, ನೀನ್ ಅರ್ಥ ಮಾಡ್ಕೊಳ್ತಿರೋದೇ ಬೇರೆ. ಇಲ್ಲ ಅಕ್ಕ, ನೀನ್ ಹೇಳಿದ್ ನನ್ಗೆ ಅರ್ಥ ಆಯ್ತು ಬಿಡು. ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದೀನಿ. ಮದ್ವೆಗ್ ಬಂದ್ಮೇಲೆ ಎಲ್ಲೂ ಹೋಗೇ ಇಲ್ಲ. ಅದಕ್ಕೆ ನಿಮ್ಮೆಲ್ಲ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಸಿಕ್ತು ಅಂತ ಖುಷಿಯಾಗಿದ್ನಪ್ಪ. ಆದ್ರೆ ನೀನ್ ನೋಡಿದ್ರೆ ನಮ್ಮನ್ ಜಾಯಿನ್ ಆಗ್ಬೇಡ ಅಂತ ಹೇಳ್ತಿದ್ಯಲ್ಲ. ಸರಿ ಬಿಡಾಯ್ತು, ನಾನ್ ಬರ. ನೋಡೆ, ನೀನ್ ಸುಮ್ನೆ ಏನೇನೋ ಹೇಳ್ಬೇಡ ನೀನು. ನಾನೇನೇನೋ ಹೇಳ್ತಿಲ್ಲ ಅಕ್ಕ, ನೀನ್ ಹೇಳ್ತಾ ಇರೋದು. ಇರ್ಲಿ ಬಿಡು, ಇತ್ತು. ಅಮ್ಮ ಆಯ್ತಮ್ಮ ತಾಯಿ, ನೀನ್ ಎಲ್ಲೂ ಹೋಗೋದ್ ಬೇಡ, ನಮ್ ಜೊತೆಗೆ ಬಾ, ಎಲ್ರು ಖುಷಿ ಖುಷಿಯಾಗಿ ಹೋಗ್ಬರೋಣ, ಆಯ್ತಾ? ಬೇಡ ಅಕ್ಕ, ಪರವಾಗಿಲ್ಲ, ನೀವ್ ಹೋಗ್ ಬನ್ನಿ. ನನ್ನಿಂದ ನಿಮ್ಗೆ ಯಾಕೆ ತೊಂದ್ರೆ? ಈಗ ನನ್ಗೆ ಸುಮ್ನೆ ಕೋಪ ಬರ್ಸ್ಬೇಡ ನೋಡು. ಹೋಗಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊ ಹೋಗು. ಬೇಡ. ಹೋಗ್ತೀಯ ಅಲ್ವಾ? ಸರಿ, ಓಕೆ. ಹಾ, ಬಾಯ್ ಅಕ್ಕ, ಗುಡ್ ನೈಟ್. ಅದೇ ಅವಳಕ್ಕಿಂತ ಮುಂಚೆ ಹುಟ್ಟಿರೋದು ನಾನು.
ನಾನು ಅವಳ ಅಕ್ಕ ನೋಡ್ತಾ ಇರಿ ಅವಳ ನಾನು ಹೇಗ್ ಕಾಮೆಂಟ್ಸ್ ಮಾಡ್ತೀನಿ ಅಂತ. ಯಾರು ಹೇಳಿದ್ದು? ಅತ್ತೆ ಅತ್ತೆ ಅಲ್ಲ, ಅತ್ತೆ ಏನ್ ಮಾಡಿದ್ಲಿ ಇವಾಗ? ನೋಡು, ನೀನು ಪೂಜನ್ಕಿಂತ ಮುಂಚೆ ಹುಟ್ಟಿರ್ಬೋದು, ಒಪ್ಕೋತೀನಿ. ಆದ್ರೆ ನಿನ್ನಿಬ್ರಿಗಿಂತ ಮುಂಚೆ ಹುಟ್ಟಿರೋಳು ಯಾರು ಹೇಳು? ನಾನು. ನನಗ್ ಗೊತ್ತು ನೀವಿಬ್ರು ಏನು ಅಂತ. ನನಗೆ ಹೇಳಕ್ ಬಂದ್ಬಿಟ್ಲು. ಸರಿ, ಇವಾಗ ಬೇಗ ಬೇಗ ಕೆಲಸ ಮುಗಿಸಿ ಏನೇನ್ ಸಾಮಾನ್ ಬೇಕೋ ಎಲ್ಲ ಎತ್ತಿಟ್ಕೋ, ಎಲ್ಲ ತಯಾರಿ ಮಾಡ್ಕೋ ಬೇಗ ಬೇಗ. ಆಯ್ತತ್ತೆ. ಸರಿ, ನೀವೇ ಗೆದ್ರು. ಏನ್ ಪೂಜಾ, ಅಕ್ಕ ಜೊತೆ ಜಗಳ ಆಡ್ತಿದ್ದೆ ಅನ್ಸತ್ತೆ. ಮದ್ವೆ ಆದ್ಮೇಲೆ ಅಕ್ಕ ತಂಗಿದಿರ್ ಮಧ್ಯ ಭಿನ್ನಾಭಿಪ್ರಾಯ ಬರಕ್ ಶುರು ಆಗದೆ ಅನ್ಸತ್ತೆ. ಕನ್ನಿಕಾ, ಭಿನ್ನಾಭಿಪ್ರಾಯ ಬರಕ್ಕೆ ಅಲ್ಲಿರೋದು ಭಾಗ್ಯಕ್ಕ, ಕನ್ನಿಕಾ ಅಲ್ಲ. ಕನ್ನಿಕಾ ಆಗಿದ್ರೆ ಹೇಳ್ಬೋದಿತ್ತು, ಏನೇನೋ ಬಾಯಿಗೆ ಬಂದಾಗ ಮಾತಾಡ್ತಾಳೆ, ಎಲ್ ಬಿಲ್ದಿರೋ ನಾಲ್ಗೆನ ಇಷ್ಟು ಉದ್ದ ಚಾಚಿಸ್ತಾಳೆ, ಆಗ ಜಗಳ ಆಗತ್ತೆ ಅಂತ. ಏಯ್, ಬಾಯ್ ಮುಚ್ಚೆ. ಏನ್ ಬರ್ತಾ ಬರ್ತಾ ಓವರ್ ಆಗಿ ಮಾತಾಡ್ತಿದ್ಯಾ? ಫಸ್ಟ್ ನಿನ್ನ ಅಕ್ಕನ ಮಧ್ಯೆ ಏನ್ ಇಶ್ಯೂ ಇದೆಯೋ ಅದನ್ನ ಸಾರ್ಟ್ ಔಟ್ ಮಾಡ್ಕೊ, ಆಮೇಲೆ ನನಗ್ ಟಾಂಟ್ ಮಾಡು. ಮೊದ್ಲು ನಿನ್ ತಟ್ಟೆನಲ್ಲಿ ಬಿದ್ದಿರೋ ಹೆಗ್ನಾನ ನೋಡ್ಕೊ, ಆಮೇಲೆ ನನ್ ತಟ್ಟೆನಲ್ಲಿರೋ ನೋಣದ್ ಬಗ್ಗೆ ಮಾತಾಡುವಂತೆ. ನೋಡು, ನನಗೂ ನನ್ ಭಾಗ್ಯಕ್ಕಂಗೂ ಯಾವ ಗಲಾಟೆನೂ ಇಲ್ಲ, ನಾವಿಬ್ರು ಆರಾಮಾಗಿದ್ದೀವಿ. ಗಲಾಟೆ ಆದ್ರೂ ನಾವಿಬ್ರು ಸಾರ್ಟ್ ಔಟ್ ಮಾಡ್ಕೋತೀವಿ ಅದನ್ನೆಲ್ಲ. ಅದ್ರಲ್ಲಿ ನಿನ್ನಂತವಳು ಮಧ್ಯಸ್ಥಿಕೆ ವಹಿಸುವ ಅವಶ್ಯಕತೆನೇ ಇಲ್ಲ. ಆಮೇಲೆ ಅದೇನೋ ಒಂದ್ ಗಾದೆ ಹೇಳ್ದಿಯಲ್ಲ, ಅದನ್ನೆಲ್ಲ ಹೇಳಕ್ ಬೇಡ. ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗ್ ಅನ್ಸುತ್ತೆ. ಏಯ್ ಏಯ್, ಕಿರ್ಚ್ಬೇಡ. ನೋಡು ಪೂಜಾ, ನೋಡು, ಭಾವ ಬರ್ತಿದ್ದಾರೆ. ನೀನ್ ಹೇಳಿದ್ದನ್ನ ಅವ್ರ ಮುಂದೆ ನಾನೇನಾದ್ರೂ ಹೇಳಿದ್ರೆ ಮುಖಕ್ಕೆ ಸರಿಯಾಗಿ ಮಂಗಳಾರತಿ ಮಾಡಿಸ್ಕೊತೀಯ. ಮ್ಯಾನೇಜ್ ಮಾಡು.